ಇಕ್ಕ ಮೈಸೂರು ಪ್ಯಾಲೇಸ್ ಮೈಸೂರು ಅರಮನೆನೊಳಗೆ ಬಂದಿದ್ದೆವು. ಮತ್ತೆ ಹಂಗೆ ನಮ್ಮ ಹೆಣ್ತಿದ್ದೀರಿಗೆ ಎರಡೆರಡು ಮೈಸೂರು ಸಿಲ್ಕ್ ಸೀರೆ ತಗೊಂಡಿದ್ದೆವು. ನಿಮ್ಮ ನಾಚಿಕಿದ್ ನಾಯಿಗಳ ಹೆಂಡ್ರಿಗಾದ್ರೆ ಹೆಂಗ್ ತರ್ತಿರೋ ಯಾನ್ ಕೇಳಿಂದ ಅದು ತಂದು ಕೊಡ್ತೀರಿ. ನಮ್ಗೊಂದು 10 ರೂಪಾಯಿ ಕೊಡಲ್ರಿ ಭಾಡ್ರೆ. ಅವಾಗ ಹೇಳಕ್ ಏನಿದ್ರೆ ನಾವು ಕದ್ದಿ ಮುಚ್ಚಿ ಹೋಯ್ತಿದ್ದೆವು. ಸೋನೋಣ ಇದು ಕೆಳಕ್ ಕ್ಯಾರ ಹಚ್ಕೊಂಬದಾಯ್ತು. ಏನಾಗ್ಯದ್ರಿ ಯಾಕಳ್ಳತ್ತಿರಕ್ಕೋರೆ? ನಮ್ಮ ಅಮ್ಮವ್ರು ತೀರ್ಕೊಂಡಾರ್ರಿ. ಬರ್ರಿ ಏನಾಗ್ಯದ್ರಿ? ಬರ್ರಿ ಕೂಡ್ ಬರ್ರಿ. ಏನಾಗ್ಯದ್ರಿ ಅಕ್ಕೋರೆ ಯಾಕಳ್ಳತ್ತೀರಿ? ನಮ್ಮ ಅಮ್ಮವ್ರು ತೀರ್ಕೊಂಡಾರ್ರಿ. ಅಯ್ಯೋ ಚಲೋನೇ ಇದ್ರಲ್ಲ, ಏನಾಗಿತ್ತು? ಅಚಾನಕ್ಕೆ ತೀರ್ಕೊಂಡ್ರ ತಡ ಆರಾಮ ಇದ್ದಿದ್ದಿಲ್ಲ. ಅಯ್ಯೋ ಈಗೇನ್ ರೊಕ್ಕ ಬೇಕ್ರಿ ನಿಮಗ? ಇಲ್ಲ ರೀ. ಮತ್ ನಿಮ್ ಸಂಗಟ ಬಂದ್ ಕೂಡ್ಲೇನ್? ಇಲ್ಲ ರೀ. ಮತ್ತೆ ಏನ್ ಬೇಕು ಹೇಳ್ರಿ. ಒಂದ್ ಮಾತಾಡಿ ಹೇಳ್ರಿ. ಜರಾನೇ ಐಬ್ರೋ ಮಾಡ್ರಿ. ಜರ ನಾಳೆಗೆ ಎಲ್ಲರೂ ಒಳ್ಳತ್ರಿ. ಎಲ್ಲರೂ ನಂಗೆ ನೋಡ್ತಾರೆ ಚಂದ ಕಾಣದು. ಹಿಂಗಣ್ಣ ಈಡ್ ಜಲ್ದಿ ಚೇಂಜ್ ಆಗಿದಿ ನೀನು. ಎಲ್ಲಿದ್ದಣ್ಣ ನೀನು? ಏನ್ ಮಾಡತ್ತಿದಿ? ಬೆಂಗಳೂರು ಶಿವಾಜಿನಗರ್. ಏನ್ ಮಾಡತ್ತಣ್ಣ ಬೆಂಗಳೂರ್ನಾಗ? ಈಗ KGF ದಾಗ ಗೋಲ್ಡ್ ಬರ್ಲೊಂಟದಲ್ಲ, ಅದಕ್ಕೆಲ್ಲ ಅದು ಬಿಟ್ಕೊಟ್ಟಿದೆ. ಈಗ ಶಿವಾಜಿನಗರ್ಲಿಂದ ಪೂರ ಎಲ್ಲ ನಂದು ಡೈಮಂಡ್ ನೆಕ್ಲೆಸ್ಗಳೆಲ್ಲ ಪೂರ ಎಲ್ಲ ಜ್ಯುವೆಲರಿಗಳಿಗೆ ಕರ್ನಾಟಕ ತುಂಬ ಏನ್ ಬಿ ಅದ ನನ್ನ ಬಲ್ಲಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಯ್ತು. ಎಲ್ಲಿ? ಶಿವಾಜಿನಗರದಾಗ? ನೀವನಿಗೆ ಶಿವಾಜಿನಗರ್ ಚರ್ಚಿನ ಬಲ್ಲಿ ಜಾತ್ರೆಗಿನ ಸರ ಮಾರ್ತಾನ ನೀವು. ಬರ್ರಿ 100 ಕೇವಲ 100 ರೂಪಾಯಿ. ಏಪ್ಪ ಸುಡು ಸುಡ ರೊಟ್ಟಿ ಪಲ್ಯ ಆಗ್ಯಾನ ಉಣ್ಣು. ನಾನು 7 ಜೀವ ಮಾಡ್ತೆ. 7 ಜನ್ಮಕ್ಕೆ ನಿನ್ನ ಹೊಟ್ಟೆಗೆ ಹುಟ್ಟತೇನೆ ನೋಡ. ನಾ ಬಿ 7 ಜನ್ಮಕ್ಕೆ ನಿಮ್ ಸೊಸೆಯಾಗೆ ಹೋಗ್ತೇನೆ ನೋಡಿ. ಏಪ್ಪ ಮುಂದಿನ ಜನ್ಮದಾಗ ನೀನ್ ಕಾಟ ಕೊಡ್ತಂದ್ರೆ ನಾ ಮದಿನೇ ಮಾಡ್ಕೊಂಬ ಸನ್ಯಾಸಿಯಾಗಿ ಎಲ್ಲರ ಶರಣಾಗಿರ್ತೆ. ಇದೇನೋ ಮೆಸೇಜ್ ಬಂದ ನೋಡು. ಈಗ ಗೊತ್ತು ಮಾಲಾಡ್ಯಾರ ಅಂತ ನಮ್ಮ ಅವ್ನ ಹಾಕೊಂಡ್ ರೊಕ್ಕ ತೆಕ್ಕೊಂಡ್ ಬಂದ ಗೊತ್ತೈತೇನಪ್ಪ. ಈಗ ಹ್ಯಾಂಗ ಮಾಡ್ಬೇಕು? ನಿಂದು ಜಿಯೋ ಫೋನ್ ಅದಲ್ಲ, ರೀಚಾರ್ಜ್ ಆಗ್ಯದಂತ ರೀಚಾರ್ಜ್ ಮಾಡ್ಕೊಂತ ಬಂದು. ಅವಂದ ಏರ್ಟೆಲ್ ಅದ ಸಿಮ್. ಜಿಯೋದಾಗ ಮೆಸೇಜ್ ಬರ್ತದಕ್ಕ ಯಾವ ಗೃಹಲಕ್ಷ್ಮಿ ರೊಕ್ಕ ಬಂದಿರ್ಬೇಕು ನೋಡ್ರಿ, ಅದ್ರದ್ದೇ ಮೆಸೇಜ್. ಆಯ್ತು ಜರ ಅಂಗಿ ಪ್ಯಾಂಟ್ ತರ್ಲಕ್ ಮಾಡಿದೆ. ಅಯ್ಯೋ ನಂಗ್ ಬೀಕ ಸೀರೆ ನೋಡೋ ಎಲ್ಲ ಹಳೆ ಹಳೆ ಆಗ್ಯಾವ. ನಂಗೊಂದ್ 4 ಸೀರೆ ತಕೊಂಡ್ ಬಾ. ತರ್ತೇ ತಗೋ. ನೀವೇನೋ ಅದೇ ನೀ ಹೇಳ್ದಲ್ಲ ಅಂಗಿ ಪ್ಯಾಂಟು ತರ್ಲಕ್ ಮಾಡಿದೆ ಅಂತ. ನಾನು ತೆಕ್ಕೊಂಡೆ, ನೀ ತೆಕ್ಕೊಂಡ್ ಬಾ. ಏನೇ ಪ್ರಿಯ, ಒಂದ್ ಮುಂಜಾನೆ 5ಕ್ಕೆ ಎದ್ದಿ ಅಂದ್ರ ದುಡಿತಿ. ಈಗ ಒಂದ್ ಜರ ಕುಂತಿದಿ ಮತ್ತೆ ಹುಡುಗ್ಲಕ್ಕೆ ಚಾಲು ಮಾಡ್ದೆ. ಏನ್ ಮಾಡ್ಬೇಕ್ರಿ? ಮಾಡ್ಬೇಕಲ್ಲ. ಏನಪ್ಪ ಈ ಮನೆಗೆ ಬಂದ್ಮೇಲೆ ಮತ್ ಈಗ ಇದು ಮಾಡ್ಸದ ಅದನ್ನೇ. ಏನ್ ದುಡಿತೇನಪ್ಪ ಪ್ರಿಯ, ನನಗರ ಬಾಳ ಕಳ್ಕಳ ಅಂತ ಜೀವನ. ನಾರ ಸತ್ತಕ್ ವಿಚಾರ ಮಾಡಿದೆ ನೋಡಿ. ಏನತ್ರಿ? ತಲೆ ತೋಲ್ ಖರಾಬ್ ಆಗತ್ತ. ಈ ಮನೆಗಿಂದ ಅರ್ಧ ದಂಧೆನೆ ನೀ ಮಾಡ್ಬೇಕು. ಇನ್ನ ಅರ್ಧ ದಂಧೆ ಇನ್ನಂತ ಹೆಣ್ತಿ ತರ್ತೆ, ಅಕ್ಕಿ ಮಾಡ್ತಾಳ. ನೀ ತೋಲ್ ದುಡಿಲತ್ತಿ. ಅದು ನೋಡಿ ಎಲ್ಲ ಪೇಪರ್, ಮನಿ ಪೇಪರ್, ಹೊಲ್ದ ಪೇಪರ್ ಎಲ್ಲ. ಮನಿ ಹೊಲ ಎಲ್ಲ ನಿಮ್ ಅವನ ಹೆಸರ ಮೇಲೆ? ಹಾ, ಮತ್ತೆ ನಮ್ಮ ಅವ್ವ ನಂಗೆ ಹಡ್ದಾಳ. ನಂಗೆ ಹೆಂಗ್ ಬದುಕಬೇಕು ಅಂತ ಕಲ್ಸ್ಯಾಳ. ನಂಗೆ ಹಾಲು ಕುಡಿಸ್ಯಾಳ, ಉಂಬದ್ ಕಲ್ಸ್ಯಾಳ, ಸಾಳಿ ಕಲ್ಸ್ಯಾಳ. ಅದ್ರ ಕಡೆ ನಮ್ಮ ಅವ್ವನ ಹೆಸರ ಮೇಲೆ ಮಾಡ್ಬೇಕಾಯ್ತು. ಮತ್ತಿದು 10 ಲಕ್ಷ ಲೋನ್ ಬ್ಯಾಂಕಿಲಿಂದ ತಗೊಂಡಿದ್ ನಮ್ಮ ಮನಿ ಮೇಲೆ,
ಅದು ನಾ ಯಾಕೆ ಕಟ್ಲಿ ನನ್ನ ಹೆಸರು ಮೇಲೆ ಹಾಕದ ಅದು ನಿನಗೆ ಬಿಟ್ಟು ಇರೋದಾಗಲ್ಲ ನನಗ ಅದಕ್ಕೆ ಯಾಗ ನೋಡಿದ್ರು ನೀ ಡೈವರ್ಸ್ ಕೊಡು ಅಂತಲ್ಲ ಅದಕ್ಕೆ ನೀ ಯಾಗ ಬಿ ಡೈವರ್ಸ್ ಕೊಟ್ಟು ಅಲ್ಲಿ ಒಂದು ಕಟ್ಕೊಂಡು ಹೋಗು. ಸರಿ ಹೆಂಗ್ ಮಾತಾಡಬೇಕು ಅಂತ ಹೇಳಿ ಒಂದು ಹೊಸ ಕಾನೂನು ಬಂದ. ದೇವ್ರಿಗೆ ನಮಸ್ಕಾರ ಮಾಡೋದಿತ್ತು ಅಂದ್ರ ಭಕ್ತಿಲಿ ನಮಸ್ಕಾರ ಮಾಡಿ ಮಾತಾಡಿ. ತಂದೆ ತಾಯಿಗೆ ಮಾತಾಡೋದಿದ್ರ ಪ್ರೀತಿ ವಿಶ್ವಾಸಲಿಂದ ಮಾತಾಡಿ. ದೋಸ್ತರಿಗೆ ಮಾತಾಡೋದಿತ್ತು ಅಂದ್ರ ಆತ್ಮವಿಶ್ವಾಸಲಿಂದ ಮಾತಾಡಿ. ಸಣ್ಣ ಮಕ್ಕಳಿಗೆ ಮಾತಾಡೋದಿತ್ತು ಅಂದ್ರ ಅವ್ರಿಗೆ ಮುದ್ದು ಮಾಡಿ ಮಾತಾಡ್ರಿ. ಮತ್ತ ಹೆಂಡತಿ ಸರಿಗೆ ಮಾತಾಡೋದಿತ್ತು ಅಂದ್ರ ಇನ್ನ ಅದು ರಿಸರ್ಚ್ ನಡೆದದ, ಇನ್ನ ಕಂಡು ಹಿಡಿದಿಲ್ಲ ಯಾರು ಬಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ. ಅದು ಪೂರಾ ಅದು ರಿಸರ್ಚ್ ಆಗಸ್ತನ ಅವ್ರ ಹಾ ಅಂದ್ರ ಹಾ, ಹ್ಞೂ ಅಂದ್ರ ಹ್ಞೂ, ಕತ್ತಿ ಕುದುರಿ ಅಂದ್ರ ಬಿ ಹ್ಞೂ ಅನ್ರಿ, ಇಲ್ಲವ್ರ ಸಾಯ್ತೀರಿ ನೋಡ್ರಿ.